ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ತಿಂಗಳು ಅಂದರೆ ಬರ್ತಕ್ಕಂಥ 12ನೇ ತಾರೀಕು ಬುಧವಾರ ಸೂರ್ಯಗ್ರಹಣ. ಇದು ಮಹಾ ಸೂರ್ಯಗ್ರಹಣ ಅಂತ ಕರಿತೀವಿ. ಈ ಸೂರ್ಯಗ್ರಹಣ ಅಮಾವಾಸ್ಯ, ನಿಮಗೆ ಅಮಾವಾಸ್ಯ ದಿನದಂದು ಗ್ರಹಣ, ಪೌರ್ಣಮಿ ದಿನದಂದು ಚಂದ್ರಗ್ರಹಣ, ಇವೆಲ್ಲ ಗೊತ್ತಿರತಕ್ಕಂಥ ವಿಚಾರಗಳಾದರೂ ಸಹಿತ ಈ 12ನೇ ತಾರೀಕು ನಡೀತಕ್ಕಂಥ ಮಹಾ ಸೂರ್ಯಗ್ರಹಣದ ಒಂದು ಮಹತ್ವ ಹೇಗಿರ್ತಕ್ಕಂಥದ್ದು ಇರ್ತದೆ. ಮೊದಲು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಇದು ಕಟಕ ರಾಶಿಯಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ, ಆಶ್ಲೇಷ ನಕ್ಷತ್ರದಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಇದು 12 ಮತ್ತು 13 ತಾರೀಕಿನವರೆಗೂ ಅನ್ವಯಿಸುತ್ತೆ. 12ನೇ ತಾರೀಕು 9 ಗಂಟೆಯ ಸಮಯ, ರಾತ್ರಿ 9 ಕಾಲ ಸಮಯದಿಂದ ಪ್ರಾರಂಭವಾಗಿ ಅಪ್ ಟು ಸಹಿತವಾಗಿ ಬೆಳಗಿನ ಜಾವ 4-4:30ವರೆಗೂ ಕೂಡ ಈ ಸೂರ್ಯಗ್ರಹಣ ನಡೀತಕ್ಕಂಥದ್ದು ಇರ್ತದೆ. ಮೊದಲು ತಿಳ್ಕೊಳ್ಳಿ, ಮುಖ್ಯವಾಗಿರ್ತಕ್ಕಂಥದ್ದು ಇದು ರಾತ್ರಿಯ ಸಮಯದಲ್ಲಿ ನಡೆಯೋದ್ರಿಂದ ಭಾರತಕ್ಕೆ ಆತಂಕದ ವಾತಾವರಣ ಬೇಡ. ಇದು ಮೊದಲೇ ತಿಳ್ಕೊಳ್ಳಿ. ಸೂತಕದ ಛಾಯೆ ಭಾರತಕ್ಕಿಲ್ಲ. ಪಾಶ್ಚಿಮಾತ್ಯ ದೇಶಗಳಲ್ಲಿದ್ದಾರೋ, ಯುರೋಪ್ ಕಂಟ್ರೀಸಲ್ಲಿರ್ತಕ್ಕಂಥವ್ರು ಇದ್ದಾರೋ, ರಷ್ಯನ್ ಕಂಟ್ರೀಸಲ್ಲಿರ್ತಕ್ಕಂಥವ್ರು ಇದ್ದಾರೋ, ಈ ಪಾಶ್ಚಿಮಾತ್ಯ ದೇಶಗಳಲ್ಲಿರ್ತಕ್ಕಂಥವ್ರಿಗೆ ಸೂರ್ಯಗ್ರಹಣ ಎಫೆಕ್ಟ್ ಮಾಡುತ್ತೆ. ಯಾರು ಪಾಶ್ಚಿಮಾತ್ಯದಲ್ಲಿದ್ದಾರೋ, ಭಾರತದ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಸೂರ್ಯ ಕಟಕ ರಾಶಿಯಲ್ಲಿರ್ತದೆ. ಅದೇ ಪಾಶ್ಚಿಮಾತ್ಯಕ್ಕೆ ಹೋದಾಗ ಸೂರ್ಯ ಸಿಂಹರಾಶಿಗೆ ಹೋಗುತ್ತೆ. ಸಿಂಹ ಮತ್ತು ಕುಂಭರಾಶಿಯ ನಡುವಿನ ಸಂಬಂಧಗಳು ಸ್ವಲ್ಪ ಬಿಗಡಗೊಳ್ಳುತ್ತೆ. ಇದು ಪಾಶ್ಚಿಮಾತ್ಯರಿಗೆ ಅನ್ವಯಿಸುತ್ತೆ. ಅಲ್ಲಿರ್ತಕ್ಕಂಥ ಇಂಡಿಯನ್ಸ್ಗೆ, ಅಲ್ಲಿರ್ತಕ್ಕಂಥವ್ರಿಗೆ ಕೂಡ ಎಫೆಕ್ಟ್ ಜಾಸ್ತಿ ಇರ್ತಕ್ಕಂಥದ್ದು ಈ ಒಂದು ಸೂರ್ಯಗ್ರಹಣದ ಮಹತ್ವ. ಇದು ಕೊನೆಯ ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ನೋಡಿ, ಈ ಥರದ ವಿಚಾರಗಳನ್ನು ಜಾಸ್ತಿ ಅನ್ವಯಿಸ್ತಕ್ಕಂಥದ್ದು ಇರ್ತದೆ. ಅಂದರೆ ಸೂರ್ಯಗ್ರಹಣವಾಗ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ನಮ್ಮ ದೇಶದಲ್ಲಿಲ್ಲದರಿಂದ ಆಚರಣೆಗಳು ಅಂದರೆ ಸೂತಕದ ಒಂದು ಛಾಯೆ ಆಚರಣೆ ಮಾಡೋದು ಈ ಥರದ್ದು ಏನೂ ಇಲ್ಲ. ನಥಿಂಗ್ ಟು ವರಿ. ನಾನು ನಿಮಗೆ ಕಂಪ್ಲೀಟಾಗಿ ಅದನ್ನು ವಿಚಾರಗಳನ್ನು ತಿಳಿಸಿದ್ದೇನೆ. ರಾತ್ರಿಯ ಸಮಯವಾದ್ದರಿಂದ ಅದು ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ಅಲ್ಲಿ ಯುರೋಪಲ್ಲಿ ಬೆಳಗ್ಗೆ ನಡೀತಕ್ಕಂಥ ಫಿನೋಮೆನ ನಡೀತಕ್ಕಂಥದ್ದು ಇರ್ತದೆ. ಸೊ ಆದರೆ ನಿಮಗೆ ಒಂದು ವಿಚಾರ ತಿಳ್ಕೊಬೇಕಾಗಿರುತ್ತು. ಈ ಅಮಾವಾಸ್ಯ ದಿನಗಳಲ್ಲಾದ್ದರಿಂದ ಸೂರ್ಯನ ಮೇಲೆ ಪ್ರಭಾವ ಬೀರೋದ್ರಿಂದ, ರಾತ್ರಿಯಲ್ಲಿ ನಮಗೆ ನಡೆಯೋದ್ರಿಂದ ಆದಷ್ಟು ಕೂಡ ಸೂತಕದ ಸೂರ್ಯ ಆತ್ಮಕಾರಕ, ಪಿತೃಕಾರಕ, ಸರ್ಕಾರಿ ಕೆಲಸಕ್ಕೆ ಕಾರಕ. ವಿಲ್ ಪವರ್, ಬಹಳ ವಿಲ್ ಪವರ್ ಬೇಕು ಅಂದರೆ ಸೂರ್ಯನ ಪ್ರಭಾವ ಬೇಕು. ಸೊ ಹಾಗಾಗಿ ಇದರ ಮೇಲೆ ಪರಿಣಾಮವನ್ನು ಬೀರೋದ್ರಿಂದ ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು, ಅಂದರೆ ನಾವು ಭೂಮಿಯ ಮೇಲೆ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಜನಗಳು. ಪಾಶ್ಚಾತ್ಯದಲ್ಲಿ ನಡೆದ್ರೆ ಎಫೆಕ್ಟ್ ಏನಿಲ್ಲ ಅಂತ. ಈಗ ಪಾಶ್ಚಾತ್ಯದ ಮೇಲೆ ಯುದ್ಧ ನಡೀತಾ ಇದೆ, ಎಫೆಕ್ಟ್ ಆಯ್ತಾ ನಮಗೆ? ಪೆಟ್ರೋಲ್, ಡೀಸೆಲ್ ಎಕ್ಸೆಟ್ರಾ ಇದೆಲ್ಲ ಹಾಗೆ ಆಗ್ತದೆ. ಅದೇ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು, ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳು ನಾವು ನೋಡಬೇಕಾಗ್ತದೆ. ಹಾಗಾಗಿ ಯಾವ ರಾಶಿ ಲಗ್ನದವರಿಗೆ ಏನು ಸಮಸ್ಯೆಗಳು ಕಾಡ್ಬೋದು, ಯಾರು ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಸೂರ್ಯಗ್ರಹಣದಲ್ಲಿ, ಯಾರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭಗಳಾಗುತ್ತಾ ನೋಡಿ. ಅನ್ಯತಃ ಹೊರಗಡೆ ದೇಶದಲ್ಲಿ ನಡೆದ್ರೆ ಹೇಗೆ ಲಾಭ ಆಗುತ್ತೆ ಅನ್ನೋದು ನಮಗೂ ಬೇಕಾಗುತ್ತೆ. ಕೆಲವೊಂದು ಇವಾಗ ಯುದ್ಧ ನಡೀತಾ ಇರೋದು, ಕೆಲವರಿಗೆ ಲಾಭ ಇದೆ, ಕೆಲವರಿಗೆ ನಷ್ಟ ಇದೆ. ಅಫ್ಕೋರ್ಸ್ ಆ್ಯಸ್ ಯೂಶುವಲ್ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಜಾತಕ ತಾಂಡು ವೀಕ್ಷಣೆ ಮಾಡಿದಾಗ ಏನು ಪರಿಹಾರಾರ್ಥವಾಗಿ ಏನು ಮಾಡಬೇಕು, ಯಾವ ರಾಶಿ ಲಗ್ನದವರಿಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೋಬೇಕು, ಇವೆಲ್ಲ ಕೂಲಂಕುಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ, ನೋಡ್ಕೊಳ್ಳಿ. ಈ ಒಂದು ಸೂರ್ಯಗ್ರಹಣದ ಒಂದು ಮಹತ್ವ ಹೇಗಿರ್ತಕ್ಕಂಥದ್ದು ಇರ್ತದೆ. ಆದಷ್ಟು ಕೂಡ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ. ಒಂದು ಹಸಿರು ವಸ್ತ್ರದಲ್ಲಿ ಉದ್ದಿನ ಕಾಳನ್ನು ಹಾಕ್ಕೊಂಡು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ವಾದ ವಿವಾದಗಳಲ್ಲಿ ತೊಡ್ಕೊಳ್ತಕ್ಕಂಥದ್ದನ್ನು ಬಿಟ್ಬಿಡಿ. ಸೂರ್ಯ ಗ್ರಹಣವಾದ ನಂತರ ಈ ಒಂದು ಫಲಗಳು ಲಭ್ಯವಾಗುತ್ತೆ. ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮಂದರ ವಿಚಾರದಲ್ಲಿ ಮತ್ತು ಸಹೋದರಿಯರ ವಿಚಾರದಲ್ಲಿ
ಯಾವುದೇ ಕಾರಣಕ್ಕೂ ಆಶ್ಲೇಷ ನಕ್ಷತ್ರ ಎಕ್ಸ್ಪೆಷಲಿ ಸ್ವಲ್ಪ ಸಮಸ್ಯೆಗಳು ಬರೋದ್ರಿಂದ ಎಚ್ಚರ. ಅಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತಕ್ಕಂಥದ್ದು ಇರ್ತದೆ. ಒಳ್ಳೆಯದಾಗುತ್ತೆ ನೋಡಿ. ಮೊದಲು ಮೇಷರಾಶಿ ಮೇಷಲಗ್ನಕ್ಕೆ ಹೋಗೋಣ. ಈ ಮೇಷರಾಶಿ ಮೇಷಲಗ್ನಕ್ಕೆ ಒಂದು ರೀತಿಯಾಗಿ ಈ ಅವಧಿಯಲ್ಲಿ ಕೆಲವೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಬೆಳವಣಿಗೆಗಳು ನಡೆಯುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಂದು ಹೊಸ ಹೊಸ ಅವಕಾಶಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಚತುರ್ಥ ಭಾವದಲ್ಲಿ ಮೇಷರಾಶಿ ಮೇಷಲಗ್ನಕ್ಕೆ ನಡೀತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸ್ವಲ್ಪ ಸುಖ ಕಡಿಮೆ ಆಗ್ಬೋದು ಅಷ್ಟೆ. ಬಟ್ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಕ್ಕಂಥಿರುತ್ತೆ. ಜಸ್ಟ್ ಹಯಗ್ರೀವ ಮಂತ್ರವನ್ನು ಜಪವನ್ನು ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದರೂ ಮೇಷರಾಶಿ ಮೇಷಲಗ್ನಕ್ಕೆ ಖಂಡಿತವಾಗಿ ಒಂದು ಹೊಸ ವ್ಯಾವಹಾರಿಕ, ಹೊಸ ಆಫೀಸ್ ತೆಗಿತಕ್ಕಂಥದ್ದು, ತನ್ನ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಬರ್ತಕ್ಕಂಥದ್ದು, ಇವೆಲ್ಲ ಕೂಡ ನಿಮಗೆ ಶುಭವನ್ನೇ ತಂದುಕೊಡುತ್ತೆ ಮೇಷರಾಶಿ ಮೇಷಲಗ್ನಕ್ಕೆ. ನಥಿಂಗ್ ಟು ವರಿ. ಏನು ಆತಂಕ ಪಡ್ಕೊಳ್ತಕ್ಕಂಥದ್ದೇನು ವ್ಯಾವಹಾರಿಕವಾಗಿರ್ತಕ್ಕ ಪ್ರತಿ ಹಂತದಲ್ಲೂ ಕೂಡ ಕುಟುಂಬದ ಬೆಂಬಲವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ. ತೊಂದರೆ ಇಲ್ಲ. ಮೇಷರಾಶಿ ಮೇಷಲಗ್ನಕ್ಕೆ ಅಡ್ಡಿ ಇಲ್ಲ. ಆತ್ಮಸ್ಥೈರ್ಯ ಸ್ವಲ್ಪ ಕಡಿಮೆ ಆಗೋದ್ರಿಂದ ಆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳೋಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ, ಮೇಷರಾಶಿ ಮೇಷಲಗ್ನದವರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಾ ಬನ್ನಿ, ಸಾಕು. ದ ಬ್ಯೂಟಿಫುಲ್ ಕೆಲಸ ಆಗುತ್ತೆ ನೋಡಿ. ಅಲ್ಲಿ ಸೂರ್ಯನೊಟ್ಟಿಗೆ ಗುರು ಬುಧ ಎಲ್ಲರೂ ಇರ್ತಕ್ಕಂಥವ್ರು ಇದ್ದಾರೆ. ಅಫ್ಕೋರ್ಸ್ ನಥಿಂಗ್ ಟು ವರಿ. ಸೂರ್ಯಗ್ರಹಣವಾದ್ರಿಂದ ಮೇಷರಾಶಿ ಮೇಷಲಗ್ನಕ್ಕೆ ಯಾವುದೇ ಆದಂಥ ಅಡ್ಡಿ ಆತಂಕಗಳು ಪಡ್ಕೊಳ್ತಕ್ಕಂಥದ್ದು ಏನಿಲ್ಲ. ಖಂಡಿತವಾಗಿ ಚೆನ್ನಾಗಿದೆ. ನಥಿಂಗ್ ಟು ವರಿ. ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಅದೇ ರೀತಿಯಾಗಿ ವೃಷಭರಾಶಿ ವೃಷಭ ಲಗ್ನಕ್ಕೆ ಹೋಗೋಣ. ನೋಡಿ, ವೃಷಭರಾಶಿ ವೃಷಭ ಲಗ್ನಕ್ಕೆ ಒಂದು ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಮ್ಯಾಕ್ಸಿಮಮ್ ನಡೆಯುತ್ತೆ. ಬಟ್ ಒನ್ ಥಿಂಗ್ ಏನಪ್ಪ ಇಲ್ಲಿ ಸಮಸ್ಯೆ ಒಂದು ಅಂತಂದರೆ, ಸ್ವಲ್ಪ ಪ್ರಯತ್ನವನ್ನು ಹೆಚ್ಚು ಪಟ್ಟು ಮಾಡಿ. ವೃಷಭರಾಶಿ ವೃಷಭ ಲಗ್ನಕ್ಕೆ ನಿಜವಾಗ್ಲೂ ಈ ಕಾರ್ಯ ಅಂದರೆ ಅರ್ಧ ಆಗಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ವೃಷಭರಾಶಿ ವೃಷಭ ಲಗ್ನಕ್ಕೂ ಕೂಡ ಮ್ಯಾಕ್ಸಿಮಮ್ ಒಳ್ಳೆಯದೇ ಇದೆ. ಬಟ್ ಒನ್ ಥಿಂಗ್, ಆಸ್ತಿಯ ವಿಚಾರದಲ್ಲಿ, ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತಮ್ಮಂದರಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇಲ್ಲಿ ನಿರ್ಲಕ್ಷ್ಯವನ್ನು ಮಾಡಬಾರ್ದು. ಇದನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕು ತಾವು. ಈ ಗ್ರಹಣವಾದ್ದರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಸಮಸ್ಯೆಗಳನ್ನು ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಅದು ಫೇಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಪ್ರಯತ್ನದಲ್ಲಿ ಸೋಲು ಇವೆಲ್ಲ ಕಂಡು ಬರ್ತದೆ. ವೃಷಭರಾಶಿ ಲಗ್ನಕ್ಕೆ ಒಂದು ರೀತಿಯ ಅವಕಾಶಗಳು, ನಿಂತಿರ್ತಕ್ಕಂಥ ಕಾರ್ಯಗಳಲ್ಲೂ ಬೇಗ ಮಾಡ್ತಕ್ಕಂಥದ್ದು ಇವೆಲ್ಲ ಆದರೂ ಕೂಡ ನಿಮ್ಮ ನಿರ್ಲಕ್ಷ್ಯ ಕೆಲವೊಂದು ಬಾರಿ ತೊಂದರೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸ್ವಲ್ಪ ಒತ್ತಡದ ವಾತಾವರಣ ಇರತಕ್ಕಂಥದ್ದು ಕೂಡ ಇರುತ್ತೆ. ಮಿಶ್ರ ಫಲಗಳು, ಒಂದು ರೀತಿಯಾಗಿ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇರತಕ್ಕಂಥದ್ದು ವೃಷಭರಾಶಿ ವೃಷಭ ಲಗ್ನಕ್ಕೆ ತೋರಿಸುತ್ತೆ. ಸೊ ಆದಷ್ಟು ಕೂಡ ನಿಮ್ಮ ಏನು ಆ ದೈನಂದಿನ ವ್ಯವಹಾರ ಮತ್ತು ದಿನಚರಿಗಳನ್ನು ನೆಗ್ಲೆಕ್ಟ್ ಮಾಡಿದಾಗೆ ಅದನ್ನು ಫಾಸ್ಟಾಗಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಗ್ರಹಣ ಆದ ನಂತರ ಶಿವಲಿಂಗಕ್ಕೆ ಆದಷ್ಟು ಕೂಡ ಬಿಳಿಯ ಪುಷ್ಪಗಳನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು, ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಅತ್ಯಂತ ಸುಲಭ, ಸರಳವಾಗಿ ತಿಳಿಸ್ತಾ ಇದ್ದಾನೆ. ಆತಂಕ ಪಟ್ಕೊಳ್ತಕ್ಕಂಥದ್ದು ಬೇಡ. ಸೊ ಮಿಥುನ ರಾಶಿಗೆ ಬರೋಣ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೋಡಿ, ಭಾಳವಾಗಿ ಆರ್ಥಿಕವಾಗಿ ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳನ್ನು ಜಾಸ್ತಿ ಇರುತ್ತೆ. ಅಧಿಕವಾಗಿರ್ತಕ್ಕಂಥ ಪ್ರಯತ್ನ, ಆರ್ಥಿಕವಾಗಿರ್ತಕ್ಕಂಥ ಬೆಂಬಲ ಮತ್ತು ಕುಟುಂಬದ ಬೆಂಬಲಗಳು, ಹಠಾತ್ತಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯವಾಗ್ತಕ್ಕಂಥದ್ದು ಇದೆ. ಆದ್ದರಿಂದ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಂತ ವ್ಯವಹಾರಗಳಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಮೆಲಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆರ್ಥಿಕ ಸುಧಾರಣೆಯನ್ನು ತರ್ತಕ್ಕಂಥ ಸಮಯ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ. ಒಂದೇ ಒಂದು ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಮಿಶ್ರ ಫಲಗಳು ನಿಮಗೂ ಇದೆ. ನಿಮ್ಮ ಮಾತಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ನೀವು ಆಡ್ತಕ್ಕಂಥ ಮಾತುಗಳಿಂದ ಶತ್ರುಗಳು ಬೆಳೀಬೋದು, ಮಿತ್ರರು ಕೂಡ ಆಗ್ಬೋದು. ಮಾತಿನ ಮೇಲೆ ಹೆಚ್ಚು ಬಹಳಷ್ಟು ನಿಗಾ ಇಡ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಭಾಳ ಇದ್ದದ್ದು. ಕೋಪದಿಂದ ಆಡ್ತಕ್ಕಂಥ ಮಾತುಗಳು ನಿಮಗೆ ಸಮಸ್ಯೆಗಳನ್ನು ತರಬಹುದು. ಕುಟುಂಬದಿಂದ ಸಮಸ್ಯೆಗಳು ಬರ್ಬೋದು, ಹಣಕಾಸಿನ ಸಮಸ್ಯೆ ಬರ್ಬೋದು, ತಂದೆಯ ವರ್ಗದವರ ಪ್ರೀತಿಯ ವಿಚಾರಗಳಲ್ಲಿ ಕಡಿಮೆ ಆಗ್ಬೋದು. ನೋಡ್ಕೊಳ್ಳಿ, ಇದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ
ಮಾತಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು, ಬಹಳಷ್ಟು ಯೋಚನೆಗಳನ್ನು ಮಾಡಿ ಮಾತಾಡ್ತಕ್ಕಂಥದ್ದು ಅವಶ್ಯಕ, ಅತಿ ಅವಶ್ಯಕ. ಸೊ ಪರಿಹಾರಾರ್ಥವಾಗಿ ಸಾಧ್ಯವಾದಷ್ಟು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಹಸಿರು ತರಕಾರಿಗಳನ್ನು ದಾನವನ್ನು ಮಾಡಿ ಅಥವಾ ಹಸಿರು ವಸ್ತ್ರವನ್ನು ದಾನವನ್ನು ಮಾಡಿ, ಹಾಗೆ ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಮುಖ್ಯ. ಇವೆಲ್ಲ ಗ್ರಹಣವಾದ ನಂತರ ಮಾಡ್ತಕ್ಕಂಥ ಕೆಲಸ, 13ನೇ ತಾರೀಕು ಮಾಡ್ತಕ್ಕಂಥ ಕೆಲಸ. ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಕಟಕ ರಾಶಿ, ಕಟಕ ಲಗ್ನಕ್ಕೆ ನೋಡಿ, ಲಗ್ನದಲ್ಲೇ ನಡೀತಕ್ಕಂಥ ಪ್ರಕ್ರಿಯೆ. ಈ ಲಗ್ನದಲ್ಲೇ ನಡೆದರೂ ಕೂಡ ಅಷ್ಟು ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳು ಕಟಕ ರಾಶಿಗೆ ಸ್ವಲ್ಪ ಕಡಿಮೆ. ತನ್ನ ಈಗೋ ಮೇಲೆ ಅಥವಾ ತನ್ನ ಹಣಕಾಸಿನ ಮೇಲೆ ಅಥವಾ ವೈಯಕ್ತಿಕವಾಗಿರ್ತಕ್ಕಂಥ ಆರೋಗ್ಯದ ಮೇಲೆ ಸ್ವಲ್ಪ ಒತ್ತಡಗಳನ್ನು ಬೀಳುತ್ತೆ. ಆತಂಕದ ವಾತಾವರಣ, ವಿಲ್ ಪವರ್ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ದಾಂಪತ್ಯದ ಸುಖ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಇಲ್ಲಿ ಸ್ವಲ್ಪ ಕಟಕ ರಾಶಿಯವರು ಸ್ವಲ್ಪ ಎಚ್ಚರ. ಯಾವುದೇ ವಾದ ವಿವಾದಗಳಿಲೇಬೇಡಿ, ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡಬೇಕು ಕಟಕ ರಾಶಿಯವರು. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಡೆಯುತ್ತೆ. ಆದಷ್ಟು ಸೂರ್ಯಗ್ರಹಣ ಆದ ನಂತರ ಸೂರ್ಯ ಉದಯ ಆಗಬೇಕಾಗಿರ್ತಕ್ಕಂಥದ್ರಲ್ಲಿ, ಯಾಕೆಂದರೆ 4 ಗಂಟೆ ಎಲ್ಲ ಮುಗಿದೋಗ್ತದೆ. ಸೂರ್ಯನಿಗೆ ಓಂ ಗೃಣೀಯಾದಿತ್ಯಾಯ ಸೂರ್ಯಾಯ ಓಂ ಅರ್ಘ್ಯವನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತವಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಆತಂಕಕ್ಕೊಳಗಾಗೋದು ಬೇಡ. ನೋಡಿ, ಸಿಂಹರಾಶಿ, ಸಿಂಹ ಲಗ್ನಕ್ಕೆ ಸ್ವಲ್ಪ ಎಚ್ಚರ. ಆರೋಗ್ಯದ ಮೇಲೆ ಪರಿಸ್ಥಿತಿಗಳು ಬಿಗಡಾಯಿಸ್ಬೋದು, ಇದ್ದಕ್ಕಿದ್ದಾಗೆ ನಷ್ಟಗಳು ಬರಬಹುದು, ಹಾಸ್ಪಿಟಲ್ ವಿಸಿಟ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು. ಸಿಂಹರಾಶಿ, ಸಿಂಹ ಲಗ್ನ ತನ್ನ ವಿಲ್ ಪವರ್ ಕಡಿಮೆ ಆಗುತ್ತೆ. ಆತಂಕದ ವಾತಾವರಣ, ಒತ್ತಡ ಇವೆಲ್ಲವನ್ನು ಬೀಳೋದ್ರಿಂದ ಸಿಂಹರಾಶಿಯವರು ಸಹಿತ ಎಚ್ಚರದಿಂದ ಇರಬೇಕು. ಯಾವುದೇ ಹೊಸ ಬಂಡವಾಳ ಹೂಡ್ತಕ್ಕಂಥದ್ದನ್ನು ನಿಷಿದ್ಧವನ್ನು ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯತಃ ಬೇರೆಯವ್ರ ಮೇಲೆ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದೀವಿ, ಸ್ವಲ್ಪ ಎಚ್ಚರ. ಇದು ಆರೋಗ್ಯದ ಮೇಲೆ ಕೆಲವೊಂದು ಪರಿಣಾಮಗಳನ್ನು ಬೀಳುತ್ತೆ. ಸಾಧ್ಯವಾದಷ್ಟು ನೀವು ಪರಿಹಾರಾರ್ಥವಾಗಿ ಸೂರ್ಯ ಅಷ್ಟಕ ಹೃದಯ ಮಂತ್ರ, ಅದರ ಅಷ್ಟಕವನ್ನು ಪಠನೆಯನ್ನು ಮಾಡಿ, ಅಥವಾ ವಿಷ್ಣು ಸಹಸ್ರನಾಮ, ಶಿವನ ಅಷ್ಟೋತ್ತರ, ಅಥವಾ ಈ ಸಮಯದಲ್ಲಿ ಗ್ರಹಣವಾದ ನಂತರ ಮೃತ್ಯುಂಜಯ ಜಪ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಬಡವರಿಗೆ ಗೋಧಿಯ ಪಾಯಸ ದಾನವನ್ನು ಮಾಡಿ, ಶಿವನಿಗೆ ನೈವೇದ್ಯವಾಗಿ ಗೋಧಿಯ ಪಾಯಸವನ್ನಾದರೂ ಕೂಡ ಮಾಡ್ಬೋದು. ಖಂಡಿತವಾಗಿ ಇದನ್ನು ಫಾಲೋಅಪ್ ಮಾಡಬೇಕು. ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದರೆ ಕೂಡಲೇ ಹಾಸ್ಪಿಟಲ್ ವಿಸಿಟ್ ಮಾಡಿ, ನಿರ್ಲಕ್ಷ್ಯವನ್ನು ಮಾಡಬೇಡಿ. ಖಂಡಿತವಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ಹಾಗೆ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಹೋದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಥಳೀಯರಿಂದ ಸಮಸ್ಯೆಗಳು ಕಾಣ್ತಕ್ಕಂಥದ್ದು ಇರ್ತದೆ. ವ್ಯಾವಹಾರಿಕವಾಗಿ ಸ್ವಲ್ಪ ಮಂದಗತಿಯ ಚಾಲನೆ, ಲಾಭದ ಕೊರತೆಗಳು ಉತ್ಪತ್ತಿಯಾಗಬಹುದು. ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗೋದ್ರಿಂದ ಸ್ವಲ್ಪ ನಿಮ್ಮ ಸ್ನೇಹಿತರ ಬಗ್ಗೆ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಆದಷ್ಟು ಕೂಡ ಯಾವುದೇ ಆದಂಥ ತಪ್ಪು ತಿಳುವಳಿಕೆ, ವಿವಾದಗಳಿಗೆ ಎಡೆ ಮಾಡಿಕೊಡಬೇಡಿ. ಇದು ಭಾಳ ಮುಖ್ಯವಾಗಿ ನೋಡ್ಕೊಳ್ತಕ್ಕಂಥ ವಿಚಾರ. ಸಾಧ್ಯವಾದಷ್ಟು ನಿಮ್ಮ ಹಣಕಾಸು ಮತ್ತೊಂದು ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕನ್ಯಾ ರಾಶಿ, ಕನ್ಯಾ ಲಗ್ನದವರು ಸ್ವಲ್ಪ ಲಾಭದ ಕೊರತೆ, ಸ್ನೇಹಿತರಿಂದ ಸಮಸ್ಯೆಗಳನ್ನು ಉಲ್ಬಣವಾಗ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಎಚ್ಚರ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಕನ್ಯಾ ರಾಶಿ, ಕನ್ಯಾ ಲಗ್ನದವರು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ವಿದ್ಯಾರ್ಥಿಗಳಿಗೆ ಕೇವಲ ಓದ್ತಕ್ಕಂಥ ಪುಸ್ತಕಗಳು ಅಥವಾ ಬರೀತಕ್ಕಂಥ ನೋಟ್ಬುಕ್ಗಳನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ತುಲಾರಾಶಿ, ತುಲಾ ಲಗ್ನಕ್ಕೆ ಹೋಗೋಣ. ತುಲಾರಾಶಿ, ತುಲಾ ಲಗ್ನಕ್ಕೆ ನಿಜವಾಗ್ಲೂ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಈ ಒಂದು ಗ್ರಹಣ ಕಾಲ ಕೊಡುತ್ತೆ ನಿಮಗೆ. ಹೊಸ ಅವಕಾಶಗಳು, ಕೆಲಸದ ಒಂದು ಸಮಸ್ಯೆ ಇರತಕ್ಕಂಥವ್ರಿಗೆ ಕೆಲಸದಲ್ಲಿ ವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಸಮಯವಾಗುತ್ತೆ, ಡೌಟೇ ಬೇಡ. ಮ್ಯಾಕ್ಸಿಮಮ್ ನಿಧಾನಕ್ಕೆ ನಿಮ್ಮ ವೃತ್ತಿ ಜೀವನ ಕ್ರಮೇಣ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಈ ಗ್ರಹಣದ ಕಾಲದ ಶುಭ ಫಲಗಳಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದಿದೆ. ನಿಜವಾಗ್ಲೂ ಈ ಅವಕಾಶಗಳನ್ನು ಈ ತುಲಾರಾಶಿ, ತುಲಾ ಲಗ್ನದವರು ಖಂಡಿತವಾಗಿ ಉಪಯೋಗಿಸ್ಕೊಳ್ಳಿ. ಭಾಳ ವಿಶೇಷವಾಗಿರ್ತಕ್ಕಂಥ ಹೊಸ ಯೋಜನೆಗಳನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ.
ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯಗಳು, ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ನಿಮಗೆ ಖಂಡಿತ ಇರುತ್ತೆ. ಬಟ್ ನೆಗ್ಲೆಕ್ಟ್ ಮಾಡಬೇಡಿ. ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಖಂಡಿತ ಈ ಗ್ರಹಣವಾದ ನಂತರ ಸಂಧ್ಯಾ ಸಮಯದಲ್ಲಿ ನೀವು ತುಪ್ಪದ ದೀಪವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಹಚ್ಚಿ, ಇದು ಕುಟುಂಬದ ಸಂತೋಷ, ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಸತ್ಯವಾಗುತ್ತೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ತರುತ್ತೆ. 200% ಬದಲಾವಣೆ ಇರ್ತಕ್ಕಂಥದ್ದಿರುತ್ತೆ. ಬೆಳಗಿ ಹೊಸ ಹೊಸ ಒಪ್ಪಂದಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ. ಪ್ರಯಾಣಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿರುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಪರಿಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಈ ಒಂದು ಗ್ರಹಣ ಕಾಲದ ಒಳ್ಳೆದಿರತಕ್ಕಂಥದ್ದಿರುತ್ತೆ. ಈ ಅವಧಿಯಲ್ಲಿ ಆದಷ್ಟು ಕೂಡ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಮೊದಲಿಗಿಂತ ಸ್ವಲ್ಪ ಒಟ್ಟಿಗೆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ. ಸಮಸ್ಯೆಗಳು ಏನು, ಈ ಸಹಾಯ ಹಸ್ತದ ಕೊರತೆ ಅಥವಾ ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಮಾಡ್ಕೊಳ್ಳದಲ್ಲೇ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ಭಾಳ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಯಾವುದೇ ಕಾರಣಕ್ಕೂ ಡಿಪೆಂಡೆನ್ಸಿಯನ್ನು ಇಟ್ಕೋಬೇಡಿ ಯಾರ ಮೇಲೂ. ತಮ್ಮ ಕೆಲಸಗಳನ್ನು ತಾವೇ ಮಾಡ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ನೋಡಿ, ಸಾಧ್ಯವಾದಷ್ಟು ಶಿವನಿಗೆ ಪರಿಹಾರಾರ್ಥವಾಗಿ ಜೇನುತುಪ್ಪವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಜೇನುತುಪ್ಪದಿಂದ ಜೊತೆಗೆ ಜೇನುತುಪ್ಪಕ್ಕೆ ನೀರನ್ನು ಮಿಶ್ರಿತವನ್ನು ಮಾಡಿ ಅಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದು ಆಗುತ್ತೆ. ಹಾಗೆ ಧನುರಾಶಿ ಧನುಲಗ್ನಕ್ಕೆ ಹೋಗೋಣ. ಧನುರಾಶಿ ಧನುಲಗ್ನಕ್ಕೆ ಇದು ಉತ್ತಮ ಸಮಯವಲ್ಲ. ಸ್ವಲ್ಪ ಎಚ್ಚರ. ಮಿಶ್ರ ಫಲಗಳು ಧನುರಾಶಿ ಧನುಲಗ್ನಕ್ಕಿದೆ. ಇಲ್ಲಿ ಭಾಳ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಭಾಳ ಕೇರ್ಫುಲ್ಲಾಗಿ ನಿಮ್ಮ ಯಾವುದೇ ಧ್ಯೇಯನೊಂದಿನ ಚಟುವಟಿಕೆಗಳನ್ನು ಲಿಟಿಗೇಷನ್ ಮಾಡ್ಕೊಳ್ಳೋದಲ್ಲೇ, ಯಾರೊಟ್ಟಿಗೂ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದಲ್ಲೇ, ತಂದೆಯೊಟ್ಟಿಗೂ ಮತ್ತು ಹಿರಿಯರೊಟ್ಟಿಗೂ ಯಾವುದೇ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದಲ್ಲೇ ಸ್ವಲ್ಪ ಮಟ್ಟಿಗೆ ತಾವು ಎಚ್ಚರಿಕೆ ಇರಬೇಕು. ಮಾನಸಿಕ ಒತ್ತಡಗಳಿರ್ಬೋದು, ಗೊಂದಲಕ್ಕೊಳಗಾಗ್ತಕ್ಕಂಥದ್ದು ಕೂಡ ಇರುತ್ತೆ. ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಕಾಣ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಧನುರಾಶಿ ಧನುಲಗ್ನಕ್ಕೂ ಕೂಡ ಅಷ್ಟು ಉತ್ತಮತೆ ಇಲ್ಲ. ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯವಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ತಾಳ್ಮೆಯಿಂದ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ಕೂಡ ಪರಿಹಾರಾರ್ಥವಾಗಿ ಗ್ರಹಣವಾದ ನಂತರ ಹಳದಿ ತಿಂಡಿಗಳನ್ನು, ಅಂದರೆ ಸ್ವಲ್ಪ ಮಟ್ಟಿಗೆ ಈ ಮೈಸೂರು ಪಾಕು, ಬೂಂದಿ ಆ ಥರದನ್ನು ಖಂಡಿತವಾಗಿ ಬಡವರಿಗೆ ಹಂಚಿ, ಸ್ವಲ್ಪ ದೇವಸ್ಥಾನಗಳಿಗೆ ಅರಿಶಿಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅರಿಶಿಣದ ಒಂದು ಪಾಕೆಟ್ಗಳನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ. ನೋಡಿ, ಮಕರ ರಾಶಿ ಮಕರ ಲಗ್ನಕ್ಕೆ ಬರ್ತಕ್ಕಂಥದ್ದು ಈ ಅವಧಿ ಒಂದು ಸ್ವಲ್ಪ ಮಟ್ಟಿಗೆ ಹೂಡಿಕೆ ಅಥವಾ ಹಣಕಾಸಿನ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿಗೆ ಪ್ರಮುಖ ನಿರ್ಧಾರಗಳನ್ನು ಬಹಳ ಯೋಚನೆ ಮಾಡಿ ತಗೊಳ್ತಕ್ಕಂಥ ನಿರ್ಧಾರಗಳು ಭಾಳ ಅವಶ್ಯಕ. ಭಾಳ ಯೋಚನೆ ಮಾಡಿ ಈ ಥರದ ಹೂಡಿಕೆ, ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತಿದ್ದೀನಿ, ಆ ಒಂದು ನಿಟ್ಟಿನಲ್ಲಿ ನೀವು ಹೊಸ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಬಟ್ ಮೇಜರ್ ಆಗಿರ್ತಕ್ಕಂಥ ಇಶ್ಯೂಸ್ ಏನು ತೊಂದರೆ ಇಲ್ಲ. ಬಟ್ ಸಾಧ್ಯವಾದಷ್ಟು ಕೂಡ ನೀವು ಮೂರನೇ ವ್ಯಕ್ತಿಯವರ ಹತ್ರ ವ್ಯವಹಾರವನ್ನು ಮಾಡ್ತಿದ್ದೀವಿ ಎಂದಾಗ ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅವರೊಟ್ಟಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ದೀವಿ, ಅವರು ನಿಮಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಇದು ಸ್ವಲ್ಪ ಮೂರನೇ ವ್ಯಕ್ತಿಗಳನ್ನು ನಂಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಮಕರ ರಾಶಿ ಮಕರ ಲಗ್ನದವರು ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರ್ತಕ್ಕಂಥದ್ದು. ಅನಾಗತ್ಯ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಇವೆಲ್ಲ ಒತ್ತಡವನ್ನು ಹೆಚ್ಚಿಸ್ತಕ್ಕಂಥ ಸಂದರ್ಭಗಳಿರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಗ್ರಹಣವಾದ ನಂತರ ಮಕರ ರಾಶಿ ಮಕರ ಲಗ್ನದವರು ಕಪ್ಪು ಎಳ್ಳನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಜೊತೆಗೆ ಸಾಧ್ಯವಾದರೆ ನೀರು ಅಥವಾ ಯಾವುದಾದ್ರೂ ಬಾವಿ ಈ ಥರದಕ್ಕೆಲ್ಲ ಹಾಕ್ತಕ್ಕಂಥದ್ದು ಮಾಡ್ಬೋದು. ಕಪ್ಪು ಎಳ್ಳು ಅದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ. ಕುಂಭರಾಶಿ ಕುಂಭಲಗ್ನಕ್ಕೆ ಹೋಗೋಣ. ನೋಡಿ, ಕುಂಭರಾಶಿ ಕುಂಭಲಗ್ನಕ್ಕೆ ನಿಜವಾಗ್ಲೂ ಇದೊಂದು ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತಂದುಕೊಡ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ. ಸಾಲದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಸ್ವಂತ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನಕ್ಕಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಬಲಪಡಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹೊಸ ಆದಾಯದ ಮೂಲಗಳಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಕೂಡ ಇದೆ. ಕುಟುಂಬದೊಟ್ಟಿಗೆ
ನೆಮ್ಮದಿಯಾಗಿರ್ತಕ್ಕಂಥ ಕಾಲ ಕೂಡ ನಿಮಗೆ ಲಭ್ಯವಾಗೋದು ಸತ್ಯವಾಗುತ್ತೆ. ಕುಂಭರಾಶಿ ಕುಂಭಲಗ್ನಕ್ಕೆ ಖಂಡಿತವಾಗಿ ಒಳ್ಳೆಯ ಒಂದು ಸಮಯ. ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನವರು ಸಾಧ್ಯವಾದರೆ ಮಧ್ಯಾಹ್ನದ ಸಮಯ ಶಾಂತವಾಗಿ ಕುಳಿತು ಶಿವನ ಅಷ್ಟೋತ್ತರವನ್ನು ಜಪವನ್ನು ಮಾಡಿ ಅಥವಾ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಹೊಸ ಹುರುಪು ಬರ್ತದೆ, ನಾನಾ ರೀತಿಯಾದ ಸಮಸ್ಯೆಗಳು ದೂರವಾಗ್ತಕ್ಕಂಥದ್ದು ಸತ್ಯ. ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಹೋಗೋದಾದರೆ ನೋಡಿ, ಆದಷ್ಟು ಕೂಡ ನೀವು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಅಫ್ಕೋರ್ಸ್ ಆರೋಗ್ಯದ ವಿಚಾರದಲ್ಲೂ ಕೂಡ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ತುಂಬ ಒತ್ತಡವಾಗಿರ್ತಕ್ಕಂಥ ಕೆಲಸಗಳನ್ನು ಸ್ವಲ್ಪ ಕಡಿಮೆ ಮಾಡಿ. ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಕೆಲಸದಲ್ಲಿ ಒತ್ತಡಗಳನ್ನು ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಯಾವುದೇ ನಿರ್ಧಾರಗಳನ್ನು, ಆತುರದ ನಿರ್ಧಾರಗಳನ್ನು ಕೈ ತಪ್ಪಿಸಿ ಬಿಡಬೇಡಿ. ಆದಷ್ಟು ಕೂಡ ಆತುರದ ನಿರ್ಧಾರಗಳನ್ನು ತಗೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಧನುರಾಶಿ ಧನುಲಗ್ನದವರು ತಾಳ್ಮೆಯಿಂದ ಶಾಂತತೆಯಿಂದ ಇದ್ದರೆ ಈ ಸಮಯ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕೂಡ ಸ್ನೇಹಿತರೊಟ್ಟಿಗೆ ವ್ಯವಹಾರವನ್ನು ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ನೀವು ಸಡನ್ ಡಿಸಿಷನ್ ತೊಗೋಬೇಕಾದ್ರೆ ಖಂಡಿತವಾಗಿ ಆ ಥರದ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ದಿಸ್ ಈಸ್ ನಾಟ್ ಅ ರೈಟ್ ಟೈಮ್. ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೋಬೇಕಾಗುತ್ತೆ. ಮತ್ತು ವೈಯಕ್ತಿಕ ಜೀವನದಲ್ಲೂ ಕೂಡ ಯಾವುದೇ ಆದಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾದ್ರೆ ಒಂದು ಸಮತೋಲನವನ್ನು ಕಾಯ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇದು ಮೀನರಾಶಿ ಮೀನಲಗ್ನದವರ ತತ್ವ. ಆದಷ್ಟು ಕೂಡ ಕನ್ಫ್ಯೂಷನ್ ನೇಚರ್ನ ಬೆಳೆಸ್ಕೋಬೇಡಿ. ಪರಿಹಾರಾರ್ಥವಾಗಿ ನಾನು ಕೊಡ್ತಕ್ಕಂಥದ್ದು ಕೇಸರಿ ಮತ್ತು ಹಳದಿಯನ್ನು ರೇಷ್ಮೆ ದಾರದಲ್ಲಿ, ಅಂದರೆ ರೇಷ್ಮೆ ವಸ್ತ್ರದಲ್ಲಿ ದಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಅಂದರೆ ಹಳದಿ, ಕೇಸರಿ ಅಥವಾ ಹಳದಿ ಅಂದರೆ ನಿಮಗೆ ಯೂಶಲಿ ಅರಿಶಿಣ ಅಥವಾ ಅರಿಶಿಣದ ಕೊಂಬು, ಇದು ಯಾವುದಾದ್ರೂ ದೇವಸ್ಥಾನಗಳಿಗಾದರೂ ರೇಷ್ಮೆ ವಸ್ತ್ರದಲ್ಲಿ ದಾನವನ್ನು ಕೊಡ್ತಕ್ಕಂಥದ್ದು ಅತಿ ಅವಶ್ಯಕ. ಇಷ್ಟು ನಿಮಗೆ ಸೂರ್ಯಗ್ರಹಣದ ಫಲ. ಯಾರಿಗೆ ನಾನು ಏನು ಸಮಸ್ಯೆಗಳು ಪರಿಹಾರಗಳ ಸಮೇತವಾಗಿ ಕೊಟ್ಟಿದ್ದೇನೆ, ಖಂಡಿತವಾಗಿ ನಿಮಗೆ ಯಾವುದರ ಎಚ್ಚರ ಇರಬೇಕು. ಅಫ್ಕೋರ್ಸ್ ಭಾರತೀಯರಿಗೆ ಏನು ತೊಂದರೆ ಇಲ್ಲ. ಅದೇ ಭಾರತೀಯರು ಹೊರದೇಶದಲ್ಲಿರ್ತಕ್ಕಂಥವ್ರಿಗೆ ಕುಂಭ ಮತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಇರುತ್ತೆ. ಅದನ್ನು ನೋಡಿಕೊಂಡು ಸರಳವಾಗಿರ್ತಕ್ಕಂಥ ಶಾಂತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.